ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕನ್ವರ್ಷನ್ ಆಫ್ ಎಕ್ಸ್ಪ್ರೆಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಎಕ್ಸ್ಪ್ರೆಷನ್ ಅಂದರೆ ಏನು? ಎಕ್ಸ್ಪ್ರೆಷನ್ ಕನ್ಸಿಸ್ಟ್ ಆಫ್ ಟೂ ಥಿಂಗ್ಸ್, ಆಪರೆಂಟ್ಸ್ ಆ್ಯಂಡ್ ಆಪ್ರೇಟರ್ಸ್. ಸೊ ಫಾರ್ ಎಕ್ಸಾಂಪಲ್ ಎ ಪ್ಲಸ್ ಬಿ ಅನ್ನೋದು ಒಂದು ಎಕ್ಸ್ಪ್ರೆಷನ್ ಆದರೆ ಅದರಲ್ಲಿ ಎರಡು ಥಿಂಗ್ಸ್ ಇರುತ್ತೆ. ಒಂದು ಆಪ್ರೇಟರ್, ಎ ಆ್ಯಂಡ್ ಬಿನ ನಾವು ಆಪರೆಂಟ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ 3 ಟೈಪ್ಸ್ ಆಫ್ ಎಕ್ಸ್ಪ್ರೆಷನ್ಸ್ ಇದೆ: ಇನ್ಫಿಕ್ಸ್ ಎಕ್ಸ್ಪ್ರೆಷನ್, ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್ ಆ್ಯಂಡ್ ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್. ಇನ್ಫಿಕ್ಸ್ ಬಂದು ಎರಡು ಆಪರೆಂಟ್ಸ್ ಮಧ್ಯ ಆಪ್ರೇಟರ್ ಇದ್ದರೆ ಅದು ಇನ್ಫಿಕ್ಸ್ ಎಕ್ಸ್ಪ್ರೆಷನ್. ಪ್ರಿಫಿಕ್ಸ್ ಅಂದರೆ ಎರಡು ಆಪರೆಂಟ್ಸ್ ಮುಂಚೆ ಆಪ್ರೇಟರ್ ಇದ್ದರೆ ಅದು ಪ್ರಿಫಿಕ್ಸ್ ಎಕ್ಸ್ಪ್ರೆಷನ್. ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್ ಅಂದರೆ ಎರಡು ಆಪರೆಂಟ್ಸ್ ಆದಮೇಲೆ ಆಪ್ರೇಟರ್ ಇದ್ದರೆ ಅದು ಪೋಸ್ಟ್ಫಿಕ್ಸ್ ಎಕ್ಸ್ಪ್ರೆಷನ್. ಸೊ ನಾವು ಇವಾಗ ಕನ್ವರ್ಷನ್ ಆಫ್ ಎಕ್ಸ್ಪ್ರೆಷನ್ ಮಾಡೋಕ್ಕಿಂತ ಮುಂಚೆ ಪ್ರೆಸಿಡೆನ್ಸ್ ಆಫ್ ಅರ್ಥಮೆಟಿಕ್ ಆಪ್ರೇಟರ್ಸ್ ತಿಳ್ಕೊಳ್ಳೋಣ. ಅರ್ಥಮೆಟಿಕ್ ಆಪ್ರೇಟರ್ಸ್ ಯಾವುದ್ಯಾವುದು ಅಂದರೆ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆ್ಯಂಡ್ ಮಾಡ್ಯುಲಸ್ ಡಿವಿಷನ್. ಸೊ ಇದರಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಪ್ರೆಸಿಡೆನ್ಸ್ ಇರೋದು ಈ ಮೂರು ಆಪ್ರೇಟರ್ಸ್ಗೆ: ಮಲ್ಟಿಪ್ಲಿಕೇಶನ್ನು, ಡಿವಿಷನ್ ಆ್ಯಂಡ್ ಮಾಡ್ಯುಲಸ್ ಡಿವಿಷನ್ಗೆ. ಇದಕ್ಕೆ ಹೈಯೆಸ್ಟ್ ಪ್ರಿಯಾರಿಟಿ ಕೊಡ್ತೀವಿ. ಆಪ್ರೇಷನಲ್ಲಿ ಎರಡು ಆಪ್ರೇಟ್ರು ಪಕ್ಕ ಬಂದಾಗ ಲೆಫ್ಟ್ ಇರೋದನ್ನ ಸೆಲೆಕ್ಟ್ ಲೆಫ್ಟ್ ಇರೋದಕ್ಕೆ ಹೈಯೆಸ್ಟ್ ಪ್ರೆಸಿಡೆನ್ಸ್ ಕೊಡ್ತೀವಿ. ಸೊ ನೆಕ್ಸ್ಟ್ ಬಂದು ಪ್ಲಸ್ಸು ಮೈನಸ್ಗೆ ಸೆಕೆಂಡ್ ಪ್ರಿಯಾರಿಟಿ ಕೊಡ್ತೀವಿ. ಅದು ಕೂಡ ಟೂ ಆಪ್ರೇಟರ್ಸ್ ಪಕ್ಕ ಇದ್ದಾಗ ಲೆಫ್ಟ್ ಟು ರೈಟ್ ತೊಗೊತೀವಿ, ಅಂದರೆ ಲೆಫ್ಟ್ ಆಪ್ರೇಟರ್ನ ಸೆಲೆಕ್ಟ್ ಮಾಡ್ಕೊತೀವಿ. ಸೊ ಫಾರ್ ಎಕ್ಸಾಂಪಲ್ ಇನ್ಫಿಕ್ಸ್ ಟು ಪೋಸ್ಟ್ಫಿಕ್ಸ್ ಕನ್ವರ್ಷನ್ ಮಾಡೋಣ ಈಗ. ಸೊ ಇದು ಇನ್ಫಿಕ್ಸಲ್ಲಿದೆ. ಹೆಂಗೆ ಹೇಳ್ತೀರಾ ಅಂದರೆ ಎರಡು ಆಪರೆಂಟ್ಸ್ ಮಧ್ಯ ಒಂದು ಆಪ್ರೇಟರ್ ಇರೋದ್ರಿಂದ ಇದು ಇನ್ಫಿಕ್ಸ್ ಎಕ್ಸ್ಪ್ರೆಷನ್. ಇದನ್ನು ನಾವು ಪೋಸ್ಟ್ಫಿಕ್ಸ್ ಕನ್ವರ್ಟ್ ಮಾಡೋಣ. ಪೋಸ್ಟ್ಫಿಕ್ಸ್ ಕನ್ವರ್ಟ್ ಮಾಡೋದು ಹೇಗೆ ಅಂದರೆ ಆಪ್ರೇಟರ್ನ ಪೋಸ್ಟ್ಫಿಕ್ಸ್ ಅಂದರೆ ಏನು ನಾನು ಮುಂಚೆನೇ ಹೇಳ್ಕೊಟ್ಟಿದ್ದೀನಿ. ಎರಡು ಆಪ್ರೆಂಟ್ಸ್ ಬರೆದು ಅದರ ನಂತರ ಆಪ್ರೇಟರ್ ಬರೆದ್ರೆ ಅದು ಪೋಸ್ಟ್ಫಿಕ್ಸ್ ಆಪ್ರೇಷನ್. ಸೊ ಅದನ್ನೇ ಇಲ್ಲ ಅದನ್ನು ಮಾಡೋಣ. ಎ ಪ್ಲಸ್ ಬಿ ಇದೆ. ಸೊ ನಾವು ಫಸ್ಟು ಆಪ್ರೆಂಟ್ಸ್ ತೊಗೊಳ್ಳೋಣ. ಎ ಬಿ ತೊಗೊಂಡು ಆಪ್ರೇಟರ್ನ ಮುಂದೆ ಕಳಿಸ್ತೀನಿ, ದಟ್ ಈಸ್ ಪ್ಲಸ್. ಸೊ ಇದು ಕನ್ವರ್ಟ್ ಆಗಿದೆ. ಇದು ಇನ್ಫಿಕ್ಸ್ ಟು ಪೋಸ್ಟ್ಫಿಕ್ಸ್. ಇದು 2 ಆಪ್ರೆಂಟ್ಸ್ಗೆ. 3 ಆಪ್ರೆಂಟ್ಸ್ಗೆ ಒಂದು ಎಕ್ಸಾಂಪಲ್ ನೋಡೋಣ. ಎ ಪ್ಲಸ್ ಬಿ ಸ್ಟಾರ್ ಸಿ ಇದೆ. ಸೊ ಇದನ್ನು ಹೆಂಗೆ ಕನ್ವರ್ಟ್ ಮಾಡೋದು ಅಂದರೆ ನಾವೀಗ ನೋಡಿ, ಇಲ್ಲಿ ಪ್ಲಸ್ ಇದೆ, ಸ್ಟಾರ್ ಇದೆ. ಯಾವುದರಲ್ಲಿ ಇದಕ್ಕೆ ಜಾಸ್ತಿ ಪ್ರೆಸಿಡೆನ್ಸ್ ಅಂದರೆ ಸ್ಟಾರ್ಗೆ ಹೈಯೆಸ್ಟ್ ಪ್ರಿಯಾರಿಟಿ. ಯಾಕಂದರೆ ಇಲ್ಲಿ ನಾವು ನೋಡಿದ್ದೀವಿ ಪ್ರೆಸಿಡೆನ್ಸ್ ಟೇಬಲಲ್ಲಿ ಸ್ಟಾರ್ಗೆ ಹೈಯೆಸ್ಟ್ ಪ್ರಿಯಾರಿಟಿ ಇದೆ. ಸೊ ನಾವು ಇದನ್ನು ಪೋಸ್ಟ್ಫಿಕ್ಸ್ ಕನ್ವರ್ಟ್ ಮಾಡೋಣ. ಪೋಸ್ಟ್ಫಿಕ್ಸ್ ಹೆಂಗೆ ಅಂದರೆ ಬಿ ಸಿ, ನೆಕ್ಸ್ಟ್ ಇದನ್ನು ಮುಂದೆ ಕಳಿಸ್ತೀನಿ, ಬಿ ಸಿ ಸ್ಟಾರ್ ಆಯಿತು. ಸೊ ಇದನ್ನು ಹಂಗೆ ಬರ್ಕೊತೀನಿ, ಎ ಪ್ಲಸ್ ಬಿ ಸಿ ಸ್ಟಾರ್. ಸೊ ಇವಾಗ ನಾವು ಇದನ್ನು ಎರಡು ಟರ್ಮ್, ಎನ ಒಂದು ಸಪ್ರೇಟ್ ಟರ್ಮಾಗಿ ಕನ್ಸಿಡರ್ ಮಾಡಬೇಕು, ಬಿ ಸಿ ಸ್ಟಾರ್ನ ಒಂದು ಸಪ್ರೇಟಾಗಿ ಕನ್ಸಿಡರ್ ಮಾಡಬೇಕು. ಸೊ ಇದರಲ್ಲಿ ಇವೆರಡನ್ನ ತಗೊಂಡ್ರೆ ಇವೆರಡನ್ನ ಇವಾಗ ಪೋಸ್ಟ್ಫಿಕ್ಸಾಗಿ ಕನ್ವರ್ಟ್ ಮಾಡೋಣ. ಫಸ್ಟ್ ಲೆಫ್ಟ್ ಒನ್ ಬರ್ಕೊಂಡೆ ಎ, ನೆಕ್ಸ್ಟ್ ಬಿ ಸಿ ಸ್ಟಾರ್ ಬರ್ಕೊಂಡೆ ಬಿ ಸಿ ಸ್ಟಾರ್. ಇದನ್ನು ಪ್ಲಸ್ ಆಪ್ರೇಟರ್ನ ನೆಕ್ಸ್ಟು ಅದರ ಪೋಸ್ಟ್ಗೆ ಕಳಿಸ್ತೀನಿ. ಸೊ ಎ ಬಿ ಸಿ ಸ್ಟಾರ್ ಪ್ಲಸ್ ಆಯಿತು. ಸೊ ಎ ಪ್ಲಸ್ ಬಿ ಸ್ಟಾರ್ ಸಿ ಇರೋ ಈ ಎಕ್ಸ್ಪ್ರೆಷನನ್ನು ಪೋಸ್ಟ್ಫಿಕ್ಸ್ ಕನ್ವರ್ಟ್ ಮಾಡಿದ್ರೆ ಎ ಬಿ ಸಿ ಸ್ಟಾರ್ ಪ್ಲಸ್ ಆಗುತ್ತೆ. ಇಷ್ಟೇ, ಈಸಿ ಅಲ್ವಾ? ಓಕೆ, ನೆಕ್ಸ್ಟ್ ವೀಡಿಯೋಸಲ್ಲಿ ಇನ್ಫಿಕ್ಸ್ ಟು ಪ್ರಿಫಿಕ್ಸ್ ಬಗ್ಗೆ ವಿಡಿಯೋ ಮಾಡ್ತೀನಿ, ಅದನ್ನು ನೋಡಿ. ಥ್ಯಾಂಕ್ ಯು.